ಸರ್, ಏನು ಈ ಒಂದು ಹೋರಾಟ ಕಾವೇರಿ ಇಶ್ಯೂಸ್ ಬಂದಂತ ಸಂದರ್ಭದಲ್ಲಿ ಬರೀ ಹೋರಾಟಗಾರರು ರೈತರೇ ಪಾಲ್ಗೊಳ್ಬೇಕಾ? ಯಾಕೆ ಜನಪ್ರತಿನಿಧಿಗಳು ಈ ಹೋರಾಟದಲ್ಲಿ ಪಾಲ್ಗೊಳ್ಳಲ್ಲ ಅಂತ? ರೈತರು ರೊಚ್ಚಿಗೆ ಹೇಳ್ತಾರೆ, ಹೋರಾಟ ಕಾಯ್ತಾ ಇದ್ದಾರೆ. ಕುಡಿಯಕ್ ಬೆಂಗಳೂರು, ಮೈಸೂರು, ತುಮಕೂರು, ರಾಮನಗರ ಎಲ್ಲ ಕುಡಿಯಕ್ ನೀರಿಲ್ಲ. ಅವ್ರು ಎದ್ದೇಳ್ತಾರೆ, ನಾಳೆಯಿಂದ ಉಗ್ರ ಹೋರಾಟ ನಡೆಯುತ್ತೆ. ಹೋರಾಟ ಮಾಡ್ಬೇಕು. ಇದಿಷ್ಟು ಸಾಕಷ್ಟು ಹೋರಾಟಗಾರರ ಮಾತಾಗಿರ್ತಕ್ಕಂಥದ್ದು. ಇದೇನು ರೈತ ಪರ ಸಂಘಟನೆಯವರು ಮತ್ತೆ ಕನ್ನಡ ಸಂಘಟನೆಯವರ ಮಾತಾಗಿರ್ತಕ್ಕಂಥದ್ದು. ಈಗ ಸಾಕಷ್ಟು ಇದೇ ಸಂಜೆ ವೃತ್ತದಲ್ಲಿರ್ತಕ್ಕಂಥ ಸಾಕಷ್ಟು ಹೋರಾಟಗಾರರು ಅರೆಬೆತ್ತಲಾಗಿ ತಮ್ಮ ಹೋರಾಟವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ಬೋದು. ಈಗ ಸ್ಥಳದಲ್ಲಿ ಸಾಕಷ್ಟು ಜನ ಏನು ಅರೆಬೆತ್ತಲಾಗಿ ಹೆದ್ದಾರಿನಲ್ಲಿ ಕುಳಿತು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇರ್ತಕ್ಕಂಥ ಸಾಕಷ್ಟು ಜನ ಹೋರಾಟಗಾರರು ಏನು ತಮ್ಮ ಶರ್ಟ್ ಅನ್ನ ಬಿಚ್ಚಿ ತಮ್ಮ ಆಕ್ರೋಶವನ್ನು ಕೂಡ ಹೋರಾಡ್ತಾ ಇರ್ತಕ್ಕಂಥದ್ದು. ಏನು ನಾಡಿನ ವಿವಿಧ ಭಾಗಗಳಿಂದ ಬಂದಿರ್ತಕ್ಕಂಥ ರೈತರು ತಮ್ಮ ಆಕ್ರೋಶವನ್ನ ಈ ರೀತಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ರೈತರು ಸಾಕಷ್ಟು ನೋಡಿ, ಇವತ್ತು ಒಂದು ಆಶಾಭಾವನೆ ಇಟ್ಕೊಂಡಿದ್ವಿ, ಆದ್ರೆ CWMA ಕೂಡ ಅದಕ್ಕೆ ವ್ಯತಿರಿಕ್ತವಾದಂತಹ ಒಂದು ತೀರ್ಪನ್ನೇ ಕೊಡ್ತೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಮಂಡ್ಯ ರೈತರಿಗೆ ಒಂದು ಸಂತಸದ ಸುದ್ದಿಯನ್ನ ಕೊಡ್ತಾರೆ ಅನ್ಕೊಂಡಿದ್ದು. ಆದ್ರೆ ಇವರು ಏನು ನಮ್ಮ ಕರ್ನಾಟಕ ರೈತರು, ಅದರಲ್ಲೂ ಮಂಡ್ಯ ರೈತರಿಗೆ ಜೀವಂತ ಸೇವೆ ಮಾಡ್ತಾ ಇದ್ದಾರೆ. ಅವರ ಮೇಲೆ ಚಪ್ಪಲಿ ಕಲ್ಲನ್ನ ಹಿಡಿತಾರೆ. ಏನು ಯಾವಾಗಲೂ ತಮಿಳ್ನಾಡು ಏನು ಅಂತ ಗೊತ್ತಿಲ್ಲ. ಎಲ್ಲ ಯಾವ್ದೋ ನೋಡ್ಕೊಂಡು ತೀರ್ಪು ಕೊಡೋದಂತ ಒಂದು KRS ಅಲ್ಲಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ನೀರು ಎಷ್ಟಿದೆ, ಎಷ್ಟು ಕೊಡ್ಬೋದು ಅಧ್ಯಯನ ಮಾಡಿ ಕೊಡಿ ಸ್ವಾಮಿ. ನೀವು ರೈತರಿಗೆ ಈಗಾಗಲೇ ಬೆಳೆ ಎಲ್ಲ ಸರ್ವನಾಶ ಆಗಿದೆ. ಕುಡಿಯೋಕೆ ಅಂತ ನೀರು ಇಟ್ಟಿರೋದು, ಕುಡಿಯೋದು ತಮಿಳ್ನಾಡು ಕುಡಿ ಅಂದ್ರೆ ಮಂಡ್ಯ ರೈತರು ಏನ್ ಮಾಡ್ಬೇಕು, ಕರ್ನಾಟಕ ರೈತರು ಏನ್ ಮಾಡ್ಬೇಕು? ನಮ್ಮ ಹತ್ರ ನೀರಿದ್ರೆ ನಾವೇ ಕೊಡ್ತೀವಿ. ತಮಿಳ್ನಾಡಿಗೆ ಇಲ್ಲ ಅಂತ ಏನಿಲ್ಲ, ನೀರಿಲ್ಲ ಕೇಳ್ಕೊತಾ ಇದೀವಿ. ಆದ್ರೆ ಇವ್ರು ತೀರ್ಪು ಕೊಟ್ಟಿದ್ದಾರೆ. ಈ ತೀರ್ಪಲ್ಲಿ ಏನಂತ ಅನುಮಾನ ಇದೆ. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಸರಿಯಾಗಿ ಮಾಡಿಲ್ಲ ಅಂತ ನಮಗೆ ಕುಡಿಯಕ್ಕೂ ನೀರಿಲ್ಲ, ತಿಕ್ಕ ತೊಳೆಯಕ್ಕೂ ನೀರಿಲ್ಲ ಅಂತ ಪರಿಸ್ಥಿತಿ ಇರ್ಬೇಕಾದ್ರೆ ಈ CWD ಪ್ರಾಧಿಕಾರ ನಮಗೆ ಅನ್ಯಾಯ ಮಾಡಿದೆ, ದ್ರೋಹ ಮಾಡಿದೆ, ನಮ್ಮ ಹೊಟ್ಟೆ ಮೇಲೆ ಚಪ್ಪಲಿ ನಡೆದಿದೆ ಸ್ವಾಮಿ. ಈ ಪ್ರಾಧಿಕಾರ ಇದು ತಲೆಕೆಟ್ಟೋಗಿರೋ ಪ್ರಾಧಿಕಾರ. ಪ್ರತಿಯೊಂದು ಡೈರೆಕ್ಟರ್ ಇರ್ಬೋದು, ಅಧ್ಯಕ್ಷರು ಇರ್ಬೋದು, MLA MP ಎಲ್ಲ ಇರ್ಬೋದು, ಅವರೆಲ್ಲ ಹುಚ್ಚಿರವ್ರು. ಆ ಪ್ರಾಧಿಕಾರ ಸರಿಯ ಹುಚ್ಚರಲ್ಲಿ. ನಮಗೆ ಕುಡಿಯಕ್ ನೀರಿಲ್ಲ, ತಿಕ್ಕ ತೊಳಿಯಕ್ಕೂ ನೀರಿಲ್ಲ. ಅವ್ರು ಎಲ್ಲಿ ತಂದು ಬಿಡೋದು? ನಾವು ಈ ಹುಚ್ಚು ಪ್ರಾಧಿಕಾರದಿಂದ ನಮ್ಗೆ ಬಹಳ ರೈತನ ಜೀವಂತವಾಗಿ ಸಮಾಧಿ ಮಾಡ್ಬಿಟ್ಟು ರೈತನ ಜೀವಂತವಾಗಿ ಸಮಾಧಿ ಮಾಡ್ಬಿಟ್ಟು ಮೇಲ್ಮಣ್ಣು ಮುಚ್ಚಿಬಿಟ್ಟು ಸಮಯ ನಾವು ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ದಯಮಾಡಿ ನಾನು ಆಗ್ರಹ ಮಾಡ್ತೀನಿ. ತಕ್ಷಣ ನಿಲ್ಲಿಸಿ. ನಮ್ಮ ಮಂಡ್ಯ ಜಿಲ್ಲೆ ಉಳಿಕ್ ನೀರಿಲ್ಲ, ಜಾನುವಾರುಗಳಿಲ್ಲ. ಏನ್ ಜೀವ ಸಹಿತ ಸಮಾಧಿ ಮಾಡ್ಬಿಟ್ಟು ರೈತರನ್ನ ಜೀವ ಸಹಿತ ಮಣ್ಣು ಮಾಡಿ ರೈತರ ಮೇಲೆ ಮಣ್ಣಾಕ್ಬಿಟ್ಟಲ್ಲ. ನೀವು ನಿಜವಾದ ರೈತರ ಪರ ಆಗಿದ್ರೆ, ನಿಜವಾದ ರೈತ ನಾಯಕ ಆಗಿದ್ರೆ ತಕ್ಷಣ ನಿಲ್ಲಿಸಿ. ನೋಡ, ಹಿಂದೆ ಬಂಗಾರಪ್ಪನವರು ಇವತ್ತು ನಾವು ಹೇಳಿದ್ವಿ. ಕನ್ನಂಬಾಡಿ ಕಟ್ಟೆ ಇಷ್ಟೇ ನೀರಿದ್ದಾಗ ಬಂಗಾರಪ್ಪನವರು ಯಾವುದೇ ಕಾರಣಕ್ಕೂ ನೀರು ಬಿಡಕ್ಕಾಗಲ್ಲ ಅಂತ ಆದೇಶ ಮಾಡಿ ನೀರು ಬಿಡ್ಲಿಲ್ಲ. ದಯಮಾಡಿ ನೀವು ಬಂಗಾರಪ್ಪನವರು ನೀವು ಕೂಡ ಸ್ವಾಗತ ಮಾಡ್ತೀವಿ. ನೀರು ಕುಡಿದೆ ಆದ್ರೆ ನಾಳೆಯಿಂದ ದನ ಎಮ್ಮೆ ಕರ ಕಂತೆ ಕುದ್ರೆ ಪ್ರತಿ ಒಂದು ಊರಿಂದ ಪ್ರತಿ ಒಂದು ಪಂಚಾಯತಿಂದ ನಾವು ಏನ್ ಸಾಕಿದ್ರೆ ಜಲ ಜಾನುವಾರು ಬಂದು ಇಲ್ಲೇ ಕಟ್ಟಾಕಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ರೈತ ಸಂಘದ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಳ್ಳಿ ಚಂದ್ರಶೇಖರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಸರ್, ನಿರಂತರವಾಗಿ ಕರ್ನಾಟಕಕ್ಕೆ ಈ ರೀತಿಯಾದಂತಹ ಅನ್ಯಾಯ ಆಗ್ತಾನೆ ಇದೆ. ಏನಿದೆ ಜೂನ್ ಜುಲೈ ಬಂತು ಅಂದ್ರೆ ಈ ರೀತಿ ಅನ್ಯಾಯ CWCS ಏನಿದೆ, CWME ಏನಿದೆ, ಇವೆಲ್ಲ ತಗೊಳ್ಳುವಂತ ಟೈಮು ಈ ನಿರ್ಧಾರ ತಗೊಳ್ತದೆ. ನಿಜವಾಗ್ಲೂ ಅವರು ನಮ್ಗೆ ಮರಣ ಶಾಸನ ಬರ್ದಂಗೆ. ಕಾರಣ ಏನು ಅಂದ್ರೆ ಈಗ ಬಂದಿರೋದು ಭೀಕರ ಬರಗಾಲದಲ್ಲಿ ನಾವು ನಮ್ಮ ಕಬ್ಬು ಏನು ಒಣಗ್ತಾ ಇತ್ತು, ಆ ಒಣಗ್ತಾ 20 ದಿವಸ ಹೋರಾಟ ಕೊಟ್ಟು 1 ಗಂಟೆ ನೀರಿಸ್ಕೊಂಡು ಈಗ ಅಲ್ಲಿರುವುದು 14 TMC ನೀರು. ತಮಿಳ್ನಾಡಿಗೆ ದಿನ 3,000 ಕ್ಯೂಸೆಕ್ ನೀರು ಕುಡಿ ಅಂತ CWME ಆದೇಶ ಮಾಡಿದೆ. CWCS ಏನ್ ಆದೇಶ ಮಾಡಿತ್ತು ಅದು ಕೂಡ ಆದೇಶ ಮಾಡಿದೆ. ಆದೇಶ ಖಂಡಿಸ್ತೀವಿ. ಈ ಸರ್ಕಾರ ಏನಂತ ಹೇಳಿತ್ತು, ಭೀಕರ ಬರಗಾಲ ಬಂದ್ರಿಂದ ನೀವ್ ಯಾವ್ದೇ ಕಾರಣಕ್ಕೂ ಯಾವ್ದೇ ಬೆಳೆ ಒಡಿಬೇಡಿ ಅಂತ ಹೇಳಿತ್ತು.
ಆ ಬೆಳೆ ಒಡ್ಬೇಡಿ ಅಂತೇಳಿ ತಮಿಳ್ನಾಡಿಗೆ ನೀರು ಕೊಡ್ತಾ ಇರೋದು ಎಷ್ಟು ಸರಿ ಸ್ವಾಮಿ? ಇದ್ರ ಪ್ರತಿಭಟನೆ ಇದಾಗಿ ನಾಳೆಯಿಂದ ಇದೇ ಮೈಸೂರು ಮಂಡ್ಯ ಟು ಹೆದ್ದಾರಿಯನ್ನ ಜಾನುವಾರುಗಳಿಂದ ತಂದು ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ. ಈ ಕೂಡಲೇ ಎಚ್ಚೆತ್ತು CW ಏನು ಆದೇಶ ತಗೊಂಡಿದೆ ಅದನ್ನ ತಕ್ಷಣ ಹಿಂಪಡಿಬೇಕು ಅಂತ ನಾನು ಈ ಮೂಲಕ ಅದಕ್ಕೆ ಎಚ್ಚರಿಕೆ ಕೊಡ್ತೀನಿ.